ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಿಗ್ಗೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಸೊ ಬೆಳಿಗ್ಗೆಯಿಂದ ವ್ಲಾಗ್ನ ಮಾಡಿರಲಿಲ್ಲ. ಸೊ ಪಾಪು ಇತ್ತು, ಪಾಪುನ ಆಟ ಆಡಿಸ್ಕೊಂಡು ಸೊ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಮ್ಮ ಕೆಲಸಕ್ಕೆ ಹೋಗಿದ್ರು. ಸೊ ಅವರು ಕೂಡ ಬಂದಮೇಲೆ ಊಟ ಎಲ್ಲ ಮಾಡಿ ನಾನು ಪಾಪು ಎಲ್ಲ ಊಟ ಮಾಡಿ ಪಾಪುಗೂ ಕೂಡ ಮೈ ತೊಳೆದು ಅದಾದಮೇಲೆ ಹೊಲ್ದ ಹತ್ರ ಬಂದು ಸೊ ಹೊಲ್ದ ಹತ್ರ ಎಂತಕ್ಕೆ ಬಂದು ಅಂತ ಅಂದರೆ ಸೊ ಇವತ್ತು ಭತ್ತದ ಒಕ್ಕಣೆ ಇತ್ತು. ಸೊ ಹೋದ ವಿಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಸೊ ಭತ್ತ ಕಟ್ಟಿದ್ದು ಕೂದಿದ್ದು ಎಲ್ಲ ತೋರಿಸಿದ್ವಲ್ಲ. ಸೊ ಅದನ್ನು ಮೆದೆ ಹಾಕಿದ್ದು. ಸೊ ಅದನ್ನು ಒಕ್ಕಣೆ ಮಾಡಬೇಕಿವತ್ತು. ಸೊ ಅದಕ್ಕೆ ನಾವು ಎಲ್ಲ ಮಿಷಿನ್ ಬಂದಿತ್ತಲ್ಲ, ಸೊ ಮಿಷಿನ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದು. ಸೊ ಈ ವಿಡಿಯೋ ಹೋದ ವೀಡಿಯೋಸ್ ಎಲ್ಲ ನೋಡಿದರೆ ತುಂಬ ಅರ್ಥ ಆಗಿರುತ್ತೆ. ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮಿಷಿನ್ ಕೂಡ ಬಂದಿತ್ತು. ಸೊ ನಾವು ಹೊಲ್ದ ಹತ್ರ ಹೋಗೋಕ್ಕೆ ಮುಂಚೆನೇ ಸೊ ಅದು ಕೆಳಗಡೆ ಎಲ್ಲ ತಾಟೆಲ್ಲ ಹಾಸಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಎತ್ತಕ್ಕೆ ಅಂತಂದರೆ ಕೆಳಗಡೆ ಎಲ್ಲ ಭತ್ತ ಎಲ್ಲ ಚೆಲ್ಲುತ್ತೆ ಸೊ ಮಿಷಿನ್ ಕೊಡುವಾಗ. ಸೊ ಅದಕ್ಕೆ ಜಾಸ್ತಿ ಅವೇ ಚೀಲದಲ್ಲವೇ ಎತ್ಕೊ ಬರ್ಬೇಕು ಹೋಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ ಭತ್ತ ಮಿಷಿನ್ ಕೊಡೋಕ್ಕೆ ಒಂದು 10 ಸೀಟು ಬೇಕೇ ಬೇಕು. ಸೊ ಅವರು ನಮ್ಮಪ್ಪ ಆಳಿಗೆಲ್ಲ ಹೇಳಿ ರೆಡಿ ಮಾಡಿಕೊಂಡು ಎಲ್ಲನೂ ಕೂಡ ಮಾಡ್ತಾಯಿದ್ರು. ಸೊ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಸ್ವಲ್ಪ ಸಣ್ಣ ಭತ್ತ ಮತ್ತು ಸ್ವಲ್ಪ ಸಣ್ಣ ಭತ್ತ ಎಲ್ಲನೂ ಕೂಡ ಚಿಲ್ಕೆ ಹಿಡ್ಕೊಂಡಿದ್ದು. ಸೊ ಎಲ್ಲನೂ ಕೂಡ ಅಲ್ಲಿ ಗೊತ್ತಿರುತ್ತೆ ಸೊ ಅಲ್ಲಿ ಪರ್ಸಲೆಗೆ ಸುರ್ಕೊಂಡಿದ್ದು. ಸೊ ಇವಾಗ ಭತ್ತ ಎಲ್ಲ ಕೂಡ ಕೊಡ್ತಾ ಇದ್ದು ಮಿಷಿನು ಕೊಟ್ಟೆಲ್ಲನೂ ಕೂಡ ಮಿಷಿನ್ ಕೊಡ್ತಾ ಇದ್ದು. ಸೊ ಎಂತ ಅಂದರೆ ತುಂಬ ಎಷ್ಟೆಲ್ಲ ಇತ್ತು. ಸೊ ನಾನು ಕೂಡ ಭತ್ತ ಹಿಡ್ಕೊಂಡಿದ್ದೆ. ಅಷ್ಟೇ ಭತ್ತ ಹಿಡ್ಕೊಂಡಿದ್ದೆ. ಈ ವರ್ಷ ಹಾಳು ಒಟ್ಟಿಗಿಲ್ಲ ಅಂತ ಅಂದ್ಬಿಟ್ಟು ಬೆಲೆ ತಿಕ್ಕಿ ಕೊಡ್ತಾ ಇದ್ದೆ. ಹಬ್ಬ ಸಾಕಾದ ಕಾಟು. ಸೊ ಮೇಲಿದ್ದೆ ನಾನು ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಇದೆಲ್ಲ ಆಯಿತು. ಚಿಕ್ಕಮಗಳೂರಿಗೂ ಕೂಡ ಮಿಷಿನ್ ಕೊಡಬೇಕಿತ್ತು. ಸೊ ಅದಕ್ಕೆ ಫಸ್ಟ್ ನಾವು ಅಷ್ಟರಲ್ಲಿ ಅಷ್ಟರಲ್ಲಿ ಕಾಯಿಸ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೋದ್ರು. ಸೊ ನಾವು ಕೂಡ ಹೋಟೆಲ್ಲ ಕೊಟ್ಬಿಟ್ಟು ಸೊ ನಮ್ಮಪ್ಪ ಇವಾಗ ನನಗೆ ಸಖತ್ತು ಘಾಟಾಗಿತ್ತು ಅಂದ್ಬಿಟ್ಟು ಸೊ ನಮ್ಮ ತೊಳೆಯೋಕ್ಕೆ ಅಂತ ಹೋಗ್ತಿದ್ವಿ. ಸೊ ನಮ್ಮಪ್ಪ ಭತ್ತ ಕೂಡ ಇಟ್ಕೊಳ್ತಾ ಇದ್ದಾರೆ. ತುಂಬ ಸಖತ್ತು ಒಟ್ಟು ಧೂಳು ಅಂತಲೇ ಹೇಳ್ಬೋದು. ಅದರಿಂದ ಕಫ ಎಲ್ಲ ಆಗಿಬಿಟ್ಟಿತ್ತು, ಕೆಮ್ಮು ಕೂಡ ಆಗಿಬಿಡುತ್ತೆ. ಸೊ ತುಂಬಾ ಕಷ್ಟ. ಮಾಸ್ಕ್ ಕೂಡ ಹಾಕ್ಕೊಳ್ಬೇಕು ಆ ಟೈಮಲ್ಲಿ. ಸೊ ಇವಾಗ ಆಚೆ ಮನೆ ಹತ್ರ ಬಂದೆ. ಸೊ ಯಾಕೆ ಅಂದರೆ ಮುಖ ತೊಳಿಬೇಕಿತ್ತು, ಟೀ ತಂದಿದ್ರಲ್ಲ ಅದಕ್ಕೆ. ಸೊ ಹೋಗಿ ಮುಖ ತೊಳ್ಕೊಂಡು ಬಂದು ಟೀ ಕುಡ್ಕೊಂಡೆ. ಸೊ ಅಷ್ಟರಲ್ಲಿ ಮತ್ತೆ ನಮ್ಮ ಚಿಕ್ಕತ್ತೆ ಅವ್ರಿಗೂ ಕೂಡ ಮಿಷಿನ್ ಕೊಡ್ತಾಯಿದ್ರು. ಅವರು ಕೂಡ ಭತ್ತ ಬೆಳೆದಿದ್ದೆಲ್ಲ ಸೊ ಕೊಡ್ತಾಯಿದ್ರು. ಸೊ ನಮ್ಮಮ್ಮ ಭತ್ತ ಹಿಡಿತಾಯಿದ್ರು. ಸೊ ಅವ್ರ ಕೈಲಿ ಎತ್ತು ಮಾಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೂಡ ಭತ್ತ ಎತ್ತಿ ಮಾಡ್ತಾಯಿದ್ದೆ. ಅವರು ಕೂಡ ಭತ್ತದ ಹುಲ್ಮೆದೇನು ಕೂಡ ಒಂದೇ ಸಲ ಹಾಕ್ಬೇಕಲ್ಲ. ಸೊ ಅದಕ್ಕೆ ಅವರೆಲ್ಲ ಹುಲ್ಲನ್ನು ಜೋಡಿಸಿ ಕಟ್ಟಿ ತಗೊಂಡೋಗಿ ಹುಲ್ಲು ಮೆದೆ ಹತ್ರ ಕೂಡ ಕೊಡ್ತಾ ಇದ್ದಾರೆ. ಸೊ ನಮ್ಮ ಚಿಕ್ಕಪ್ಪ ಕೂಡ ಅವರು ಕೊಡ್ತಾಯಿದ್ರು. ಅವರು ಮಿಷಿನಿಗೆ ಬಂದಿದ್ರು. ಸೊ ದನ ಎಲ್ಲ ಇದೆ ದೊರೆ ವಿದ್ಯಾರ್ಥಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ನಾವು ಕೂಡ ಇದೆಲ್ಲ ಮಿಷಿನ್ ಅಷ್ಟರಲ್ಲಿ ಹೊಟ್ಟೆಲ್ಲ ಕೊಟ್ಬಿಡೋಣ ಅಂತ ಕೊಡ್ತಾಯಿದ್ದು. ಹೊಟ್ಟೆಲ್ಲ ಕೊಟ್ಟಾಯ್ತಲೆ. ಸೊ ನಾವು ಬೇರೆ ಜಾಗದಲ್ಲಿ ಸೊ ಹುಲ್ಮೆದೆ ಎಲ್ಲ ಹಾಕಿದ್ವಲ್ಲ. ಸೊ ಅವ್ರ ಜಾಗದಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಕಸ ಎಲ್ಲ ಗುಡಿಸ್ತಾ ಇದ್ದು. ಆಮೇಲೆ ಈ ಮನೆ ಹತ್ರ ಬಂದು ಭತ್ತ ಎಲ್ಲ ಒಳಗಡೆ ಸಣ್ಣ ಭತ್ತ ಎಲ್ಲ ಎತ್ಮಡಿಕೊಂಡಿದ್ದು. ಸೊ ಇದು ಪಾಲಿಗೆ ಬೆಳೆದಿದ್ದು. ಸೊ ಇದನ್ನು ಪಾಲಿಗೆ ಮಾರಿಬಿಟ್ಟು ದುಡ್ಡನ್ನ ಹಂಚ್ಕೊಳ್ಬೇಕು. ಧೂಳೆಲ್ಲ ಆಗುತ್ತೆ, ಮಳೆ ಬಂದರೆಲ್ಲ ಆರುತ್ತೆ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಮೆದೆನ ಫುಲ್ಲು ಹಾಕಿದ್ರಲ್ವ, ಮಿಷಿನ್ ಕೊಡ್ತಾಯಿದ್ದಾಗಲೇ ಮೆದೆ ಹಾಕಿದ್ರು. ಸೊ ಅವರು ಕೂಡ ಹುಲ್ಲೆಲ್ಲ ನೀರ್ದು ಮಡಗ್ತಾಯಿದ್ರು. ಸೊ ಹುಲ್ ಮೆದೆ ಹಾಕ್ತಾಯಿದ್ರು. ಅದಾದಮೇಲೆ ನಾವು ಇಲ್ಲಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸೊ ನಾನು ಮರದ ಹತ್ರ 2 ಅಳಿಲು, ನಿಮಗೆ ಗೊತ್ತಿರುತ್ತೆ ಅಳಿಲು ಅಂದರೆ. ಸೊ ಅದನ್ನು ನೋಡಿದ್ವಲ್ಲ, ಅದಕ್ಕೆ ಅದು ಎದ್ಬಿಡ್ತು. 2 ಕೂಡ 2 ಇದ್ದು. ಸೊ ನಿಮ್ಗೆ ತೋರಿಸೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಹೊಂಟೋಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ವಿಡಿಯೋ ಲೆಂತ್ ಮಾಡೋಕ್ಕಾಗಿರಲಿಲ್ಲ. ಹೋಗಿ ಹೊಟ್ಟೆಲ್ಲ ಆಗಿತ್ತಲ್ವ, ಸ್ನಾನ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.